ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದ ಮೇಲಂತೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏನೋ ಒಂದು ಮಿಸ್ ಆದಂತೆ ಅನಿಸ್ತಿದೆ. ಬಿಗ್ ಬಾಸ್ ಇರುವಾಗ ಇದ್ದ ಕಳೆ ಈಗ ಇಲ್ಲವಾಗಿದೆ ಅನ್ನೋದು ಸುಳ್ಳಲ್ಲ. ಅಷ್ಟೇ ಯಾಕೆ, TRP ರೇಟಿಂಗ್ ನಲ್ಲೂ ಕೂಡ ದೊಡ್ಡ ಮಟ್ಟದ ಇಳಿಕೆ ಕಂಡು ಬಂದಿದೆ. ಇದಕ್ಕಾಗಿಯೇ ವಾಹಿನಿ ಈಗ ಒಂದು ಭರ್ಜರಿ ಪ್ಲಾನ್ ಮಾಡ್ತಿದೆ ಎಂಬ ಸುದ್ದಿ ಗಾಂಧಿನಗರದ ತುಂಬೆಲ್ಲ ಹರಿದಾಡ್ತಿದೆ. ಹೌದು ವೀಕ್ಷಕರೇ, ಆ ಸುದ್ದಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಗೆ ಇರುವ ಕ್ರೇಜ್ ಬಳಸಿಕೊಳ್ಳಲು ವಾಹಿನಿ ಈಗ ಸಜ್ಜಾಗಿದೆ. ಇತ್ತೀಚೆಗಷ್ಟೇ ದೊಡ್ಡ ಮನೆ ಹಬ್ಬದ ಮೂಲಕ ಎಲ್ಲರನ್ನೂ ಒಂದುಗೂಡಿಸಿದ್ದ ಕಲರ್ಸ್ ಕನ್ನಡ ವಾಹಿನಿ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಮೂಲಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಮತ್ತು ಜನಪ್ರಿಯ ಸ್ಪರ್ಧಿ ಕಾವ್ಯ ಶೈವ ಅವರನ್ನೇ ಮುಖ್ಯ ಭೂಮಿಕೆಯಲ್ಲಿ ಇಟ್ಟುಕೊಂಡು ಹೊಸ ಧಾರಾವಾಹಿಯೊಂದನ್ನು ಶುರು ಮಾಡಲು ಮಾತುಕತೆ ನಡೆಸಲಾಗ್ತಿದೆಯಂತೆ. ಹೌದು, ಇವರಿಬ್ಬರ ಜೋಡಿಯನ್ನು ಪರದೆಯ ಮೇಲೆ ನೋಡಲು ಅಭಿಮಾನಿಗಳು ಕೂಡ ಕಾತುರರಾಗಿದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಬಿಗ್ ಬಾಸ್ ಮೂಲಕ ಭರ್ಜರಿ ಹೆಸರು ಮತ್ತು ಸಿನಿಮಾಗಳಲ್ಲಿ ಆಫರ್ ಪಡೆಯುತ್ತಿರುವ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಮತ್ತೆ ಕಿರುತೆರೆಗೆ ಅಂದರೆ ಸೀರಿಯಲ್ಗೆ ಮರಳ್ತಾರ ಅನ್ನೋದೇ ಈಗ ಕುತೂಹಲದ ಸಂಗತಿ. ಕಲರ್ಸ್ ಕನ್ನಡ ವಾಹಿನಿಯ ಈ ಪ್ರಸ್ತಾಪಕ್ಕೆ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಥವಾ ಸಿನಿಮಾಗಳಲ್ಲೇ ಬ್ಯುಸಿ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ವೇಳೆ ಇವರಿಬ್ಬರು ಒಂದೇ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡರೆ TRP ಮಾತ್ರ ಗ್ಯಾರಂಟಿ ಅಂತಾನೆ ಹೇಳಬಹುದು. ವೀಕ್ಷಕರೇ, ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರನ್ನು ಹೊಸ ಸೀರಿಯಲ್ ನಲ್ಲಿ ನೋಡಲು ನೀವು ಇಷ್ಟಪಡ್ತೀರಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.